ಅಬ್ಬಬ್ಬಬ್ಬಬ್ಬಬ್ಬ ಎಂಥ ಬ್ಯಾಟಿಂಗ್ ಗುರು ವೈಭವ್ ಸೂರ್ಯವಂಶಿ ಕಡೆಯಿಂದ. ಸೊ ಲಾಸ್ಟ್ ಸೀಸನ್ ನೋಡಿದ್ವಿ, ಲಾಸ್ಟ್ ಸೀಸನ್ ಎಲ್ಲ ಫ್ಲೂಕಲ್ಲಿ ಬಂದಿರ್ಬೋದು ಅನ್ಕೊಂಡಿದ್ವಿ, ಬಟ್ ಆದರೂ ಕೂಡ ಅಗೇನ್ ಶುರು ಮಾಡಿದ್ದಾರೆ. ಸೊ ಸಖತ್ತಾಗಿರೋವಂಥ ಸೀಸನ್ ಸ್ಟಾರ್ಟ್ ಆಗಿದೆ ವೈಭವ್ ಸೂರ್ಯವಂಶಿಗೆ ಅಂತಲೇ ಹೇಳ್ಬೋದು. 15 ಬಾಲಲ್ಲಿ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡಿ CSK ಒಂದು ಬೌಲರ್ಸ್ಗಳಿಗೆ ಹಿಗ್ಗ ಮುಗ್ಗ ಜಾಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಮೊದಲ ಬಾಲಲ್ಲೇ ಜೀವದಾನ ಪಡೆದಂತಹ ವೈಭವ್ ಸೂರ್ಯವಂಶಿ ಅದಾದ್ಮೇಲಂತೂ ಹಿಂದೆ ನೋಡಲೇ ಇಲ್ಲ, ಹಿಗ್ಗ ಮುಗ್ಗ ಬಾರ್ಸಾಕ್ಬಿಟ್ರು. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಇಲ್ಲಿ CSK ವಿರುದ್ಧ ಭರ್ಜರಿ ಗೆಲುವು ಅಂತಲೇ ಹೇಳ್ಬೋದು. 8 ವಿಕೆಟ್ಗಳ ಗೆಲುವು ಆ್ಯಂಡ್ 47 ಡೆಲಿವರೀಸ್ ಇನ್ನು ಸ್ಪೇರ್ ಆಗಿ ಮಾಡಿಕೊಂಡು 127 ಒಂದು ಟಾರ್ಗೆಟ್ನ ಸಕ್ಸಸ್ಫುಲ್ ಆಗಿ ಚೇಂಜ್ ಮಾಡ್ತಾರೆ. ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ವೈಭವ್ ಸೂರ್ಯವಂಶಿ ಎಂಥ ಸ್ಟಾರ್ಟ್ ಕೊಡ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ ರಾಜಸ್ಥಾನ್ ರಾಯಲ್ಸ್ಗೆ. ಆ್ಯಂಡ್ ರಿಯಾನ್ ಪರಾಗ್ಗೆ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ CSK ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಇವತ್ತು ನಡೆದಂಥ 3ನೇ IPL ಪಂದ್ಯ 2026 ಸೀಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಟಾಸ್ ಗೆದ್ದಂತಹದ್ದು ರಾಜಸ್ಥಾನ್ ರಾಯಲ್ಸ್ ಅವರು. ಆ್ಯಂಡ್ ಆಬ್ವಿಯಸ್ ಆಗಿ ತಗೊಳ್ಳುವಂಥದ್ದು ಚೇಂಜಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಆಫ್ ಡ್ಯೂ ಬರುತ್ತೆ ಆ್ಯಂಡ್ ಮಳೆ ಬರುವಂಥ ಸಾಧ್ಯತೆಗಳು ಕೂಡ ಇತ್ತು. ಅದೇ ಕಾರಣಕ್ಕೆ ರಿಯಾನ್ ಪರಾಗ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಬ್ಯಾಟಿಂಗ್ ಹಿಡಿದಂತಹ CSK ಆಲ್ರೆಡಿ ಗೊತ್ತಿದೆ ನಿಮಗೆ, ಪ್ಲೇಯಿಂಗ್ 11 ಸಂಜು ಸ್ಯಾಮ್ಸನ್ ಬಂದಿದ್ದಾರೆ. ಆ್ಯಂಡ್ ಧೋನಿ ಇರಲಿಲ್ಲ ಇವತ್ತು. ಆ್ಯಂಡ್ ಡೇವಾಲ್ಡ್ ಬ್ರೇವಿಸ್ ಕೂಡ ಇರಲಿಲ್ಲ, ಬಿಕಾಸ್ ಇಬ್ಬರು ಕೂಡ ಇಂಜುರಿ ಆಗಿದ್ದಾರೆ. ಆ್ಯಂಡ್ ಇದು ಒಂದು ರೀತಿಯಲ್ಲಿ ಸ್ಯಾಮ್ಸನ್ ಬಿಟ್ಟರೆ ಆ್ಯಂಡ್ ಗಾಯಕ್ವಾಡ್ ಇಬ್ಬರೇ ಒಂದು ಎಕ್ಸ್ಪೀರಿಯನ್ಸ್ ಇರೋವಂಥವ್ರು. ಇನ್ನು ಮಿಕ್ಕಿದ್ರೆ ಯಾರು ಕೂಡ ಅಂಥ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲೇ ಇರೋವಂಥವ್ರು ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಸ್ಯಾಮ್ಸನ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳು ಓಪನಿಂಗ್ ಬಂದರೂ ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳಲ್ಲ, ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ಎಂಥ ಬೌಲಿಂಗರು ಈ ಕಡೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ನ್ಯಾಂಡ್ರೆ ಬರ್ಗರ್ ಅದ್ಭುತವಾಗಿರುವಂಥ ಒಂದು ಸ್ಪೆಲ್ ಆಗ್ತಾರೆ. ಫಸ್ಟ್ ಸ್ಪೆಲ್ಲು ಸ್ಯಾಮ್ಸನ್ ಬೋಲ್ಡ್ ಆಗ್ತಾರೆ. ನ್ಯಾಂಡ್ರೆ ಬರ್ಗರ್ ಅವರ ಬಾಲಲ್ಲಿ 6 ರನ್ ಕೇವಲ 7 ಬಾಲ್ಗೆ. ಆ್ಯಂಡ್ ಗಾಯಕ್ವಾಡ್ ಕೂಡ ಅಷ್ಟೇ, ಅವರು ಬೋಲ್ಡ್ ಆಗುವಂಥದ್ದು. ಜೋಫ್ರಾ ಆರ್ಚರ್ ಬೌಲಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಆಯುಷ್ ಮಾತ್ರೆ. ಲಾಸ್ಟ್ ಸೀಸನಲ್ಲಿ ತುಂಬ ನಂಬಿಕೆ ಹುಟ್ಟಿದಂಥ ಒಂದು ಯಂಗ್ ಅಂದರೆ ಯುವ ಪ್ರತಿಭೆ ಅಂತಲೇ ಹೇಳ್ಬೋದು. RCB ವಿರುದ್ಧ ತುಂಬ ಚೆನ್ನಾಗಿ ಆಡಿದರು. ಅವರು ಕೂಡ ನಿಂತ್ಕೊಳ್ಳಲ್ಲ ನ್ಯಾಂಡ್ರೆ ಬರ್ಗರ್ ಅವರ ಒಂದು ಬೌಲಿಂಗಲ್ಲಿ. ಕೀಪರ್ಗೆ ಕ್ಯಾಚ್ ಕೊಡ್ತಾರೆ, ಗ್ಲೌಸ್ಗೆ ತಾಗಿ ಔಟ್ ಆಗುವಂಥದ್ದು. ಆ್ಯಂಡ್ ಅದಾದಮೇಲೆ ಬಂದಂಥದ್ದು ಮ್ಯಾಥ್ಯೂ ಶಾರ್ಟ್. ಇವರು ಡೇವಾಲ್ಡ್ ಬ್ರೇವಿಸ್ ಅವರ ಒಂದು ಪ್ಲೇಸಲ್ಲಿ ಬಂದಿರುವಂಥದ್ದು. ಅವರು ನಿಂತ್ಕೊಳ್ಳಲ್ಲ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸರ್ಫರಾಜ್ ಖಾನ್ ಅವರು ತೊಗೊಂಡು ಬರ್ತಾರೆ. ಆ್ಯಂಡ್ ಅವರು ಕೂಡ ಅಷ್ಟೇ 17 ರನ್ ಅಷ್ಟೇ ಮಾಡುವಂಥದ್ದು. ಆ್ಯಂಡ್ ಕೆಳಗಡೆಗೆ ಕಾರ್ತಿಕ್ ಶರ್ಮಾ ಆದರೂ ಆಗಿರ್ಬೋದು, ಶಿವಮ್ ದೂಬೆ ಆದರೂ ಆಗಿರ್ಬೋದು, ಯಾರೂ ನಿಂತ್ಕೊಳ್ಳಲ್ಲ. ಶಿವಮ್ ದೂಬೆಗೆ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ರವೀಂದ್ರ ಜಡೇಜಾ ಅವರು ವಿಕೆಟ್ ಎತ್ತಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಜಾಮಿ ವಾರ್ಟನ್ ಮಾತ್ರ 43 ರನ್ 36 ಡೆಲಿವರೀಸ್. ಅವ್ರು ಬಿಟ್ಟರೆ ಇನ್ಯಾರು ಕೂಡ ಒಂದು ಒಳ್ಳೆಯ ಬ್ಯಾಟಿಂಗ್ ಪ್ರದರ್ಶನ CSK ಕಡೆಯಿಂದ ನೋಡ್ಲಿಕ್ಕೆ ಸಿಗಲೇ ಇಲ್ಲ ಅಂತಲೇ ಹೇಳ್ಬೋದು. ಕೇವಲ 3 ಜನ ಡಬಲ್ ಡಿಜಿಟ್ ದಾಟಿರುವಂಥದ್ದು ಸರ್ಫರಾಜ್ ಖಾನ್, ಕಾರ್ತಿಕ್ ಶರ್ಮಾ ಆ್ಯಂಡ್ ಜಾಮಿ ವಾರ್ಟನ್. ಅದು ಬಿಟ್ಟರೆ ಯಾರು ಕೂಡ ಡಬಲ್ ಡಿಜಿಟ್ ದಾಟೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಬಾಲಿಂಗ್ ಬಗ್ಗೆ ಮಾತಾಡಬೇಕು ರಾಜಸ್ಥಾನ್ ರಾಯಲ್ಸ್ ಕಡೆಗೆ ಅಂತಂದರೆ ಜೋಫ್ರಾ ಆರ್ಚರ್ 4 ಓವರಲ್ಲಿ 19 ರನ್ 2 ವಿಕೆಟ್ ತೆಗಿತಾರೆ. 4.80 ಎಕಾನಮಿ ಇರುವಂಥದ್ದು. ಬಿಲೋ 5 ಇದೆ ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ರೀತಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ ಅಂತ. ಆ್ಯಂಡ್ ನ್ಯಾಂಡ್ರೆ ಬರ್ಗರ್ 4 ಓವರಲ್ಲಿ 26 ರನ್ 2 ವಿಕೆಟ್ ತೆಗಿತಾರೆ. ಸಖತ್ತಾಗಿರುವಂಥ ಎಕಾನಮಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬ್ರಿಜೇಶ್ ಶರ್ಮಾ ಯಂಗ್ ಪ್ರತಿಭೆ. ಎಲ್ಲೂ ರಣಜಿ ಕೂಡ ಆಡಿಲ್ಲಂತೆ, ಅವ್ರನ್ನ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಅವರು 3 ಓವರಲ್ಲಿ 17 ರನ್ 1 ವಿಕೆಟ್ ಕೂಡ ತೆಗಿತಾರೆ. ಆ್ಯಂಡ್ ಸಂದೀಪ್ ಶರ್ಮಾ ಸ್ವಲ್ಪ ದುಬಾರಿ ಆಗ್ತಾರೆ ಇವತ್ತು. 2.422 ಅಂದರೆ ಇರೋರಲ್ಲಿ ಅವರೇ ದುಬಾರಿ ಅಂತ ಹೇಳ್ಬೋದು. 8.20 T20 ಅಂತ ಬಂದಾಗ ದುಬಾರಿ ಏನಲ್ಲ, ಬಟ್ ಇರೋದ್ರಲ್ಲಿ ಅವರು ಸ್ವಲ್ಪ ದುಬಾರಿ. ಇನ್ನು ಮಿಕ್ಕಿದ್ರೆಲ್ಲರೂ ಕೂಡ 6 ಒಳಗಡೆ ಇರುವಂಥದ್ದು ಎಕಾನಮಿ. ರವಿ ಬಿಷ್ಣೋಯ್ 5.3 ಒಂದು ಎಕಾನಮಿ. ರವೀಂದ್ರ ಜಡೇಜಾ 3 ಓವರಲ್ಲಿ 18 ರನ್ 2 ವಿಕೆಟ್ ತೆಗಿತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಬಾಲಿಂಗ್ ಮಾತ್ರ ಅದ್ಭುತವಾಗಿತ್ತು. ಆ್ಯಂಡ್ CSK ಕಡೆಯಿಂದ ಬ್ಯಾಟಿಂಗ್ ಅಷ್ಟೇ ಖರಾಬಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನು ಈ ಒಂದು 128 ರನ್ಗಳ ಒಂದು ಗುರಿನ ಬೆನ್ನತ್ತಂತಹ ರಾಜಸ್ಥಾನ್ ರಾಯಲ್ಸ್ ಅವರು ಎಂಥ ಸ್ಟಾರ್ಟ್ ತೊಗೊತಾರೆ ಅಂತಂದರೆ 6.2 ಓವರ್ಸಲ್ಲಿ 75 ರನ್ಗಳನ್ನ ಮಾಡ್ತಾರೆ. ಅಂದರೆ 6 ಓವರಲ್ಲಿ ಆಲ್ರೆಡಿ 74 ರನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲೇ ಮ್ಯಾಚ್ ಮುಗಿಸ್ಬಿಟ್ರು ಅಂತಲೇ ಹೇಳ್ಬೋದು. ಆ್ಯಂಡ್ CSKಗೆ ಇಲ್ಲಿ ಕಮ್ಬ್ಯಾಕ್ ಮಾಡುವಂಥ ಅವಕಾಶನೇ ಕೊಡಲಿಲ್ಲ. ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಫಸ್ಟ್ ಬಾಲಲ್ಲೇ ಕಾರ್ತಿಕ್ ಶರ್ಮಾ ಅವರು ಕ್ಯಾಚ್ ಬಿಡ್ತಾರೆ. ಅದಾದಮೇಲೆ ಶುರುವಾಯಿತು ನೋಡಿ ವೈಭವ್ ಸೂರ್ಯವಂಶಿಯ ಒಂದು ಆರ್ಭಟ. ನಿಂತ್ಕೊಳ್ಳೇ ಇಲ್ಲ, 50 ಮಾಡೋವರೆಗೂ ಕೂಡ ನಿಂತ್ಕೊಳ್ಳಿಲ್ಲ. ಹಂಗೆ ಸಿಕ್ಸರ್ಗಳು. ಆ ಮನುಷ್ಯ ಹೆಂಗೆ ಹೊಡಿತಾನೆ ಮರೆಯ. ಒಂದು ಇದು ಹೈಟು, ಬಟ್ ಆದರೂ ಕೂಡ ಯಾವ ರೇಂಜಿಗೆ ಒಂದು ಪವರ್ ಜನರೇಟ್ ಮಾಡ್ತಾರೆ ಅಂತಂದರೆ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ರೀತಿಯಲ್ಲಿ ರಾಜಸ್ಥಾನ್ಗೆ ಸಿಕ್ಕಂಥ ಒಂದು ವರ ಅಂತಲೇ ಹೇಳ್ಬೋದು. ಮುಂಚೆ ಜೈಸ್ವಾಲ್ ಸಿಕ್ಕಿದ್ರು, ಅದಾದಮೇಲೆ ಇವಾಗ ವೈಭವ್ ಸೂರ್ಯವಂಶಿ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗು ಆ್ಯಂಡ್ ಅದ್ಭುತ ಅಂತಲೇ ಹೇಳ್ತೀನಿ. ಆ್ಯಂಡ್ ಜೈಸ್ವಾಲ್ ಒಂದು ಕಡೆಗೆ ಅವರು ಮ್ಯಾಚ್ ಫಿನಿಶ್ ಮಾಡ್ಲಿಕ್ಕೆ ಅಂತ ನಿಂತ್ಕೊಂಡಿದ್ರು. 36 ಡೆಲಿವರೀಸು ಜೈಸ್ವಾಲ್ ಅವರು ಮ್ಯಾಚ್ನ ವಿನ್ ಮಾಡ್ತಾರೆ. ರಿಯಾನ್ ಪರಾಗ್ ಅವ್ರ ಜೊತೆ ಸೇರಿಕೊಂಡು. ಆ್ಯಂಡ್ ಧ್ರುವ್ ಜುರೇಲ್ ಮಧ್ಯದಲ್ಲಿ ಬಂದು 18 ರನ್ ಮಾಡ್ತಾರೆ 9 ಬಾಲಲ್ಲಿ. ಔಟ್ ಆಗ್ತಾರೆ, ಬಟ್ ಆದರೂ ಕೂಡ ಒಂದು ಒಳ್ಳೆ ಇಂಟೆಂಟಿಂದನೇ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ರಿಯಾನ್ ಪರಾಗ್ ಕೊನೆಯಲ್ಲಿ ಅವರು ಈ ಒಂದು ಮ್ಯಾಚ್ನ
ಕಂಪ್ಲೀಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ಗೆಲುವು ಒಂದು ರೀತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ಜೊತೆಗೆ ರಿಯಾನ್ ಪರಾಗ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಗೆಲುವು ಅಂತಾನೆ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಸೀಸನ್ ಅಲ್ಲಿ ಸ್ಯಾಮ್ಸನ್ ಅವ್ರನ್ನ ಕೂರಿಸಿ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟಾಗ ಸಿಕ್ಕಾಪಟ್ಟೆ ಟ್ರೋಲು ಅದು ಇದೆಲ್ಲ ಆಯಿತು. ಬಟ್ ಈ ಸೀಸನ್ ಅವ್ರು ಪ್ರೂವ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಇವತ್ತಿನ ಪಂದ್ಯದಲ್ಲಿ ಒಳ್ಳೆ ಅದ್ಭುತ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು. ಓಕೆ, ಅಂಡ್ ಇನ್ನು CSK ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲಿ ಖಲೀಲ್ ಅಹ್ಮದ್ 3 ಓವರಲ್ಲಿ 17 ರನ್, ಯಾವುದು ವಿಕೆಟ್ ಪಡೆದಿಲ್ಲ. ಅದು ಬಿಟ್ಟರೆ ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ ಇಲ್ಲ ಅಂತ ಎಲ್ಲರೂ ಕೂಡ ತುಂಬ ದುಬಾರಿನೇ ಆಗಿದ್ದಾರೆ. ಅನ್ಶುಲ್ ಕಂಬೋಸ್ ವಿಕೆಟ್ ತೆಗಿತಾರೆ, 2 ವಿಕೆಟು, ಆ್ಯಂಡ್ ಒಳ್ಳೆ ಬೌಲಿಂಗ್ ಅಂದರೆ ಅವ್ರದೇ 2 ವಿಕೆಟ್. ಅದು ಬಿಟ್ಟರೆ ಯಾರು ಕೂಡ ಅಂತ ಒಂದು ಒಳ್ಳೆ ಬೌಲಿಂಗ್ CSK ಕಡೆಯಿಂದ ನೋಡ್ಲಿಕ್ಕೆ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಇದಾಗಿತ್ತು ಇವತ್ತಿನ ಪಂದ್ಯದ ರಿವ್ಯೂ. ಸಖತ್ತಾಗಿರುವಂಥ ಒಂದು ಕ್ರಿಕೆಟ್ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಅಂತಲೇ ಹೇಳ್ತೀನಿ. ಅಷ್ಟೇ ಕಳಪೆಯಾಗಿ CSK ಆಡಿದ್ದಾರೆ. ಮೇ ಬಿ ನೆಕ್ಸ್ಟ್ ಮ್ಯಾಚು ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅನಿಸುತ್ತೆ. ಮೇ ಬಿ ಅವ್ರ ನೆಕ್ಸ್ಟ್ ಮ್ಯಾಚು ನಮ್ಮ ಒಂದು RCB ವಿರುದ್ಧನೇ ಇರಬೇಕು ಬೆಂಗಳೂರಿನಲ್ಲಿ. ಯಾವ ರೀತಿಯಲ್ಲಿ ಅವರ ಒಂದು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಮೇ ಬಿ CSK ಅವರು ಸ್ಯಾಮ್ಸನ್ ಅವರಿಂದ ತುಂಬ ನಿರೀಕ್ಷೆ ಇತ್ತು ಅಂತ ಅನಿಸುತ್ತೆ. ಆ ನಿರೀಕ್ಷೆ ಹುಸಿ ಆಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆಗೆ ಈ ಕಡೆಗೆ ನಮ್ಮ ರವೀಂದ್ರ ಜಡೇಜಾ ಅವರು ಸಕ್ಸಸ್ಫುಲ್ ಆಗಿ ಗೆಲುವು ತಂದು ಕೊಟ್ಟಿದ್ದಾರೆ ಅವರ ಒಂದು ಹೋಮ್ ತಂಡ ರಾಜಸ್ಥಾನ್ ರಾಯಲ್ಸ್ಗೆ ಅಂತಲೇ ಹೇಳ್ತೀನಿ. ಓಕೆ, ಇದಾಗಿತ್ತು ನನ್ನ ರಿವ್ಯೂ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹುಡುಗರು ಸಿಗೋವರೆಗೂ ಬೈ.